ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, 7 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆದು ಫಲಿತಾಂಶ ಬಂತು. ಕಾಂಗ್ರೆಸ್ 5, ಬಿಜೆಪಿ 2 ಸ್ಥಾನದಲ್ಲಿ ಗೆದ್ರು. ಸಂಖ್ಯಾಬಲ ಇರದಿದ್ರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಜೆಡಿಎಸ್ ಅಭ್ಯರ್ಥಿಗಳು ಸೋತರು. ಇದು ಒಂದು ಸುದ್ದಿ. ಇನ್ನೊಂದು ಏನಂದ್ರೆ, ಕಾಂಗ್ರೆಸ್ ಪರ 11 ಶಾಸಕರ ಅಡ್ಡ ಮತದಾನ. ಕಾಂಗ್ರೆಸ್ನಲ್ಲಿ ಒಟ್ಟು 140 ಶಾಸಕರ ಬಲ ಇದೆ. ಆದರೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿಗೆ 151 ಓಟು ಬಂದಿದೆ. ಜೆಡಿಎಸ್ ಬಿಜೆಪಿ ಶಾಸಕರಿಂದ 11 ಕಾಂಗ್ರೆಸ್ ಪರ ಕ್ರಾಸ್ ಓಟ್ ಆಗಿದೆ. ಪರಿಷತ್ ಚುನಾವಣೆಯಲ್ಲಿ ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡಿರ್ತಾರೆ, ಆಯಾ ಶಾಸಕರಿಗೆ ಇವರಿಗೆ ಓಟ್ ಹಾಕಿ ಅಂತ ಹೇಳಿರ್ತಾರೆ. ಆ ಶಾಸಕರು ಅವರಿಗೆ ಓಟ್ ಹಾಕ್ತಾರೆ, ಅವರವರ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ. ಕೆಲವೊಂದು ಸಲ ಪರಿಷತ್ ಚುನಾವಣೆ ದೊಡ್ಡ ಸುದ್ದಿ ಆಗಲ್ಲ. ಆದ್ರೆ DK ಶಿವಕುಮಾರ್ CM ಆದ ಬಳಿಕ ಮೊದಲ ಚುನಾವಣೆ ಟಾಸ್ಕ್ನಲ್ಲಿ ಗೆದ್ದು ಬಿಟ್ರು ನೋಡಿ. ಜೆಡಿಎಸ್ ಬಿಜೆಪಿ 11 ಶಾಸಕರನ್ನ ಸೆಳೆದು ಕಾಂಗ್ರೆಸ್ ಪರ ಓಟ್ ಹಾಕ್ಸಿದ್ರು. 11 ಶಾಸಕರ ಕ್ರಾಸ್ ಓಟ್ ಅಂದ್ರೆ ಸುಮ್ಮನೆನ ಹೇಳಿ? ಜೆಡಿಎಸ್ ಬಿಜೆಪಿ ಪಾಲಿಗೆ ಇದೊಂದು ಬಿಗ್ ಶಾಕ್. ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಬೇರೆ ಬೇರೆ ಪಕ್ಷಗಳ ಸಂಸದರು ಶಾಸಕರು ಬಿಜೆಪಿಗೆ ಸೇರ್ತಾ ಇದ್ದಾರೆ, ಇಲ್ವಾ ಬೆಂಬಲ ನೀಡ್ತಾ ಇದ್ದಾರೆ. TMC 20 ಸಂಸದರು, ಉದ್ಧವ್ ಶಿವಸೇನೆ 6 ಸಂಸದರು, ಇನ್ನೂ ಸಮಾಜವಾದಿ ಸಂಸದರು ಸೇರ್ತಾರಂತೆ. ಹೀಗೆ ದೊಡ್ಡ ಪಟ್ಟಿಯೇ ಇದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಜೆಡಿಎಸ್ ಬಿಜೆಪಿ ಶಾಸಕರು ಕಾಂಗ್ರೆಸ್ ಪರ ಓಟ್ ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ವೀಕ್ಷಕರೇ, ಪರಿಷತ್ ಚುನಾವಣೆ ನಂಬರ್ ಗೇಮ್ ಕೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ವಿಧಾನ ಪರಿಷತ್ಗೆ ವಿಧಾನಸಭೆಯಿಂದ ಆಯ್ಕೆಯಾಗುವ ಚುನಾವಣೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಬಲ ಎಷ್ಟಿದೆ? ಒಟ್ಟು ಕಾಂಗ್ರೆಸ್ ಶಾಸಕರು 135, 3 ಪಕ್ಷೇತರರ ಬೆಂಬಲ, ಇನ್ನು 2 ಬಿಜೆಪಿ ಉಚ್ಚಾಟಿತರ ಬೆಂಬಲ, ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್. ಅಲ್ಲಿಗೆ ಕಾಂಗ್ರೆಸ್ ಒಟ್ಟು ಬಲ 140 ಆಗುತ್ತೆ. ಆದರೆ ಕಾಂಗ್ರೆಸ್ 7 ಅಭ್ಯರ್ಥಿಗಳ ಪರ 151 ಓಟ್ ಬಂದಿದೆ. BK ಹರಿಪ್ರಸಾದ್ಗೆ 30 ಓಟ್, ತಿಪ್ಪಣ್ಣಪ್ಪ ಕಮಕನೂರಿಗೆ 30 ಓಟ್, PV ಮೋಹನ್ಗೆ 29 ಓಟ್, ಮಳವಳ್ಳಿ ಶಿವಣ್ಣಂಗೆ 30 ಓಟ್. ಇನ್ನೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ KPCC ಖಜಾಂಚಿ DK ಶಿವಕುಮಾರ್ ಅತ್ಯಾಪ್ತ ವಿನಯ್ ಕಾರ್ತಿಕ್ಗೆ 32 ಓಟ್. ಅಲ್ಲಿಗೆ ರಿಸಲ್ಟ್ ಕ್ಲಿಯರ್. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆದ್ರು. ಒಟ್ಟು ಬಿಜೆಪಿ ಜೆಡಿಎಸ್ 11 ಶಾಸಕರ ಅಡ್ಡ ಮತದಾನ ಆಯಿತು. ಇದು ಕಾಂಗ್ರೆಸ್ದು ನಂಬರ್ ಆಯಿತು. ಈಗ ಜೆಡಿಎಸ್ ಬಿಜೆಪಿ ನಂಬರ್ ಹೇಳ್ತೀನಿ ಕೇಳಿ. ಪರಿಷತ್ನ ಒಬ್ಬ ಅಭ್ಯರ್ಥಿ ಗೆಲ್ಬೇಕಂದ್ರೆ 28 ಶಾಸಕರ ಮತ ಬೇಕು. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಆದರೆ ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ಗೆ ಪತ್ರ ಬರೆದಿದ್ರು. ಸರ್, ನಾನು ಸೈದ್ಧಾಂತಿಕವಾಗಿ ಬಿಜೆಪಿ ಪರ, ಹೀಗಾಗಿ ಲಿಂಗರಾಜ್ ಪಾಟೀಲ್ಗೆ ವೋಟ್ ಹಾಕ್ತೀನಿ ಅಂದಿದ್ರು. ಹೀಗಾಗಿ ಯತ್ನಾಳ್, ಜನಾರ್ದನ್ ರೆಡ್ಡಿ ಸೇರ್ಕೊಂಡ್ರೆ ಬಿಜೆಪಿ ಶಾಸಕರ ಒಟ್ಟು ಬಲ 64 ಆಗುತ್ತೆ. ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ತಲಾ 30 ಹಾಕಲಿಕ್ಕೆ ಸೂಚನೆ ನೀಡಿದ್ರು. ಬಿಜೆಪಿ 2 ಅಭ್ಯರ್ಥಿಗಳಿಗೆ ತಲಾ 30 ಓಟ್ ಹಾಕಿದ್ರೆ 60 ಆಯಿತು. ಬಿಜೆಪಿ ಉಳಿದ 4 ಓಟ್ ಜೆಡಿಎಸ್ಗೆ ಕೊಟ್ಟಿದ್ರಂತೆ. ಈಗ ಇರೋದು ನೋಡಿ ಟ್ವಿಸ್ಟ್. ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯಗೆ 29 ಓಟ್ ಬಂದಿದೆ. ಇವರಿಗೆ ಹಾಕಿದಂಥ 1 ಓಟ್ ಅಸಿಂಧು ಆಗಿದೆ. ಅಂದರೆ ರಘು ಕೌಟಿಲ್ಯಗೆ ಎಲ್ಲ 30 ಶಾಸಕರು ಓಟ್ ಹಾಕಿದ್ದಾರೆ ಅಂತ ಅರ್ಥ ಆಯಿತು. ಆದರೆ ಲಿಂಗರಾಜ್ ಪಾಟೀಲ್ಗೆ ಎಷ್ಟು ಬಂದಿವೆ? 23 ಓಟ್. ಅಂದರೆ 30 ಪೈಕಿ 3 ಶಾಸಕರು ಕ್ರಾಸ್ ಓಟ್ ಮಾಡಿದ್ದಾರೆ. ಬಿಜೆಪಿಯಿಂದ ಜೆಡಿಎಸ್ಗೆ 4 ಶಾಸಕರ ಮತ ನೀಡಿದರು. ಅಂದರೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ಎಷ್ಟು ಮತ ಬರಬೇಕಾಗಿತ್ತು? 22 ಮತ. ಆದರೆ ಬಂದಿದ್ದು ಎಷ್ಟು ಮತ? ಕೇವಲ 14. ಅಲ್ಲಿಗೆ ಜೆಡಿಎಸ್ ಹಾಕಬೇಕಾಗಿದ್ದಂಥ 4 ಬಿಜೆಪಿ ಶಾಸಕರು ಕ್ರಾಸ್ ಓಟ್ ಮಾಡಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಪರ ಜೆಡಿಎಸ್ ಬಿಜೆಪಿ 11 ಶಾಸಕರಿಂದ ಓಟ್ ಮಾಡಿದ್ದಂತೂ ನಿಜ. ನಿಮ್ಗೆ ಅನಿಸ್ಬಹುದು, ಒಬ್ಬ ಅಭ್ಯರ್ಥಿ ಗೆಲ್ಬೇಕಾದ್ರೆ 28 ಮತ ಬೇಕು, ಹಾಗಿದ್ರೆ ಬಿಜೆಪಿ ಲಿಂಗರಾಜು ಪಾಟೀಲ್ 27 ಮತ ಹೇಗೆ ಪಡೆದ್ರು ಅಂತ. ಹೌದು, ಇದಕ್ಕೆ ಎಲಿಮಿನೇಷನ್, ಎಣಿಕಾ ಪ್ರಕ್ರಿಯೆ ಅಂತಾರೆ. ನೋಡಿ, 7 ಅಭ್ಯರ್ಥಿಗಳು ಆಯ್ಕೆಯಾಗಬೇಕಾಗಿತ್ತು, 8 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಜೆಡಿಎಸ್ನ ಗೋವಿಂದರಾಜು ಕೇವಲ 14 ಮತ ಪಡೆದು ಕಣದಿಂದ ಔಟ್ ಆದರು. ಅಲ್ಲಿಗೆ ಕಣದಲ್ಲಿ ಉಳಿದಂತಹ ಲಿಂಗರಾಜ್ ಪಾಟೀಲ್ 27 ಪಡೆದು ಗೆದ್ರು. ಹಾಗಿದ್ರೆ ಅಡ್ಡ ಮತದಾನ ಮಾಡಿದಂಥ ಶಾಸಕರು ಯಾರ್ಯಾರು? ಇದು ಗೌಪ್ಯ ಮತದಾನ, ಹೀಗಾಗಿ ಗೊತ್ತೇ ಆಗಲ್ವಾ? ಅವರವರ ನಾಯಕರಿಗೆ ಗೊತ್ತು ಆಗೇ ಆಗುತ್ತೆ. 11 ಶಾಸಕರ ವಿರುದ್ಧ ಪಾರ್ಟಿ ಕ್ರಮ ಕೈಗೊಳ್ಳಬಹುದಾ? ಆಗಲ್ಲ. ಯಾಕಂದ್ರೆ ಈ ಚುನಾವಣೆಯಲ್ಲಿ ವಿಪ್ ಜಾರಿಯಾಗಿರಲಿಲ್ಲ. ರಾಜ್ಯಸಭೆ ಚುನಾವಣೆ ಅಂದರೆ ಎಲ್ಲ ಶಾಸಕರಿಗೂ ವಿಪ್ ಜಾರಿಯಾಗಿರುತ್ತೆ. ಪರಿಷತ್ ಚುನಾವಣೆಯಲ್ಲಿ ಹಾಗಿರಲ್ಲ. ಅದೇ ಶಾಸಕರನ್ನ ಪಕ್ಷ ವಿರೋಧಿ ಚಟುವಟಿಕೆ ಕಾರಣ ನೀಡಿ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಹೊರತು ಶಾಸಕ ಸ್ಥಾನಕ್ಕೆ ಏನೂ ಆಗಲ್ಲ. ಇದೇ ಧೈರ್ಯದಿಂದಲೇ ಶಾಸಕರು ಅಡ್ಡ ಮತದಾನ ಮಾಡಿರ್ತಾರೆ. 11 ಶಾಸಕರು ಯಾರ್ಯಾರು ಹೆಸರು ಗೊತ್ತಿಲ್ವಾ? ನಮ್ಮ ಬಳಿ 11 ಶಾಸಕರ ಪಟ್ಟಿ ಇದೆ. ಆದರೆ ಇದು ಗೌಪ್ಯ ಮತದಾನದ ಕಾರಣಕ್ಕೆ ಹೆಸರು ಹೇಳಲಿಕ್ಕೆ ಬರಲ್ಲ. ನಾಳೆ ನಾಡಿದ್ದು ಅವರ ಪಕ್ಷದ ನಾಯಕರೇ ಹೇಳ್ತಾರೆ, ನೋಡ್ತಾ ಇರಿ. ನಿನ್ನೆ ಚುನಾವಣಾ ಫಲಿತಾಂಶ ಬಳಿಕ ಸೀದಾ ಬಿಜೆಪಿ ಕಚೇರಿಗೆ ಹೋದ್ರಂತೆ ವಿಜೇಂದ್ರ ಅವರು. ಅಲ್ಲಿ ಅಡ್ಡ ಮತದಾನ ಮಾಡಿದ ಶಾಸಕರ ಲಿಸ್ಟ್ ಸಮೇತ ಹೈಕಮಾಂಡ್ಗೆ ವಿವರಣೆ ನೀಡಿದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ.
ನನಗನ್ಸುತ್ತೆ ಕುಮಾರಸ್ವಾಮಿ JDS ಅಭ್ಯರ್ಥಿ ಹಾಕಿದ್ದೇ ಒಳ್ಳೇದಾಯಿತು. ಯಾಕಂದರೆ JDS ಶಾಸಕರು ಯಾರ್ಯಾರು ಅವರ ಪರ ಇದ್ದಾರೆ ಅನ್ನೋದು ತಿಳಿಯಿತು. JDSನ 18 ಶಾಸಕರಲ್ಲಿ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ರು, ಯಾರು ಪಕ್ಷದ ಪರ, ಯಾರು ನಂಬಿಗಸ್ತರು ಅನ್ನೋದು ಕ್ಲಿಯರ್ ಆಯಿತು. ಇಲ್ದಿದ್ರೆ ನಾನು JDS ಶಾಸಕನೇ ಅನ್ನೋದು, ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುವಂಥ ಕೆಲಸ ಮಾಡೋದು ಮಾಡ್ತಾಯಿದ್ರು. ಕುಮಾರಸ್ವಾಮಿ ಅಂಥ ಶಾಸಕರನ್ನು ಇನ್ನು ಮುಂದೆ ದೂರ ಇಡ್ತಾರೆ. ಅವರ ಶಾಸಕ ಸ್ಥಾನಕ್ಕೆ ಏನು ಮಾಡೋಕ್ಕಾಗಲ್ಲ, ಆದರೆ ನೀನು ನಂಬಿಕೆಗೆ ಅರ್ಹ ಅಲ್ಲ, ನಮ್ಮ ಪಕ್ಷದಿಂದ ದೂರ ಇರಪ್ಪ ಅಂತ ಹೇಳಬಹುದು. ನನಗೆ ಅಚ್ಚರಿ ಅನಿಸಿದ್ದು BJP ಶಾಸಕರ ಅಡ್ಡ ಮತದಾನ. ಬೇರೆ ಬೇರೆ ರಾಜ್ಯದಲ್ಲಿ BJP ಶಾಸಕರ ಪರ ಅಡ್ಡ ಮತದಾನ ಅಂತ ಸುದ್ದಿ ಓದಿರ್ತಾರೆ. ಮೊನ್ನೆ ಮಧ್ಯಪ್ರದೇಶದಿಂದ ಕಾಂಗ್ರೆಸ್ ಶಾಸಕರು ಬೆಂಗಳೂರು ರೆಸಾರ್ಟ್ಗೆ ಬರಲಿಕ್ಕೆ ಸಿದ್ಧರಾಗಿದ್ರು. ಯಾಕೆ ಹೇಳಿ? ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಮಾಡಿಸ್ತಾರೆ ಅಂತ. ಆದರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರವೇ ತಿರಸ್ಕಾರ ಆಯ್ತು ಬಿಡಿ. ಈಗ ಕರ್ನಾಟಕದ ಅಡ್ಡ ಮತದಾನ ಸುದ್ದಿ ಕೇಳಿ ಅಮಿತ್ ಶಾ ರೊಚ್ಚಿಗೆದ್ದಿರ್ತಾರೆ. ಕರ್ನಾಟಕದಲ್ಲಿ ಇರುವಂಥ ಆಪ್ತರ ಮೂಲಕ ಅಮಿತ್ ಶಾ ಒಂದು ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. 2028 ವಿಧಾನಸಭೆ ಎಲೆಕ್ಷನ್, 2029ಕ್ಕೆ ಲೋಕಸಭೆ ಎಲೆಕ್ಷನ್, ಈ ಅಡ್ಡ ಮತದಾನ ಸುನಾಮಿಯಲ್ಲಿ ಹಲವು ನಾಯಕರು ಕೊಚ್ಚಿಕೊಂಡು ಹೋದರೂ ಅಚ್ಚರಿ ಇಲ್ಲ. ಪರಿಷತ್ ಚುನಾವಣೆ ಯಾಕೆ ಇಂಪಾರ್ಟೆಂಟ್ ಹೇಳಿ? ವಿಧಾನಸಭೆಯಲ್ಲಿ ಯಾವುದೇ ಬಿಲ್ ತಂದ್ರು ಅಂದ್ಕೊಳ್ಳಿ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನಂಬರ್ ಕ್ಲಿಯರ್ ಇದೆ, ಆರಾಮಾಗಿ ಬಿಲ್ ಪಾಸ್ ಮಾಡ್ಕೊಳ್ತಾರೆ. ಹಿಂದೆ ಅಂಥ ಬಿಲ್ಗಳನ್ನು ಪರಿಷತ್ನಲ್ಲಾದರೂ ಸೋಲಿಸಬಹುದಿತ್ತು. ಈಗ ಹಾಗೆ ಆಗಲ್ಲ. ಪರಿಷತ್ನಲ್ಲೂ ಕಾಂಗ್ರೆಸ್ಗೆ ಬಹುಮತ ಸಿಕ್ತು. ಪರಿಷತ್ನ ಒಟ್ಟು 75, ಈಗ 5 ಸ್ಥಾನ ಗೆದ್ದ ಬಳಿಕ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ 39ಕ್ಕೆ ಏರಿಕೆ ಆಯಿತು. BJP 28, JDS 6, ಪಕ್ಷೇತರರು 2 ಇದ್ದಾರೆ. ಈ ಒಂದು ಪರಿಷತ್ ಚುನಾವಣೆ ಮೂಲಕ DK ಶಿವಕುಮಾರ್ ಯಾರಿಗೆಲ್ಲ ಸಂದೇಶ ಕೊಡಬೇಕೋ ಅವರಿಗೆಲ್ಲ ಕೊಟ್ಟರು. DK ಶಿವಕುಮಾರ್ ಮಾತು ಶಾಸಕರು ಕೇಳಲ್ಲ ಅಂತಿದ್ದಂಥ ಸಿದ್ದರಾಮಯ್ಯ ಬಣಕ್ಕೂ BJPಗೂ JDSಗೂ ಸಂದೇಶ ಸಿಕ್ಕಂತಾಯಿತು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.